ಗೈಸ್, ನಾನು ಹೇಳಕ್ಕೆ ಹೊರಟಿದ್ದೀನಿ ಅದು ನಿಮ್ಮ ಕೈಯಲ್ಲಿ ನಂಬಕ್ಕೆ ಆಗಲ್ಲ. ಯಾಕಂದರೆ ಒಂದು ಡಿಪ್ರೆಷನ್, ಒಂದು ಮಾನಸಿಕ ಒತ್ತಡ ಒಂದು ಮನುಷ್ಯನ ಏನೇನೇನು ಥರ ಮಾಡಿಸುತ್ತೆ ಅನ್ನೋದಕ್ಕೆ ಈ ಕಥೆನೇ ಪ್ರೈಮ್ ಎಕ್ಸಾಂಪಲ್. ಅದು ಸರಿಯಾಗಿ ಡಿಸೆಂಬರ್ 2024 14ನೇ ತಾರೀಕು ಛತ್ತೀಸ್ಗಢಲ್ಲಿರೋ ಅಂಬಿಕಾಪುರ ಅನ್ನೋ ವಿಲೇಜಲ್ಲಿ ಆನಂದ್ ಕುಮಾರ್ ಯಾದವ್ ಅನ್ನುವ 35 ವರ್ಷದ ವ್ಯಕ್ತಿ ವಾಸಿಸ್ತಿರ್ತಾನೆ. ಅವನಿಗೆ ಏನು ಡಿಪ್ರೆಷನ್ ಇರುತ್ತೆ ಅಂದರೆ, ಅವ್ನು ಮದುವೆ ಆಗಿ ಹಲವು ವರ್ಷಗಳೇ ಆಗಿದ್ರು ಅವನು ಮಗು ಆಗಿರಲ್ಲ. ಸೊ ಈ ಡಿಪ್ರೆಷನ್ ತನ್ನ ಹೆಂಡತಿಗೂ ಕಾಡ್ತಾ ಇರುತ್ತೆ. ಸೊ ಅದೇ ಡಿಸೆಂಬರ್ 14ನೇ ತಾರೀಕು ಆನಂದ್ ಕುಮಾರ್ ಯಾದವ್ ತನ್ನ ಕೆಲಸ ಮುಗಿಸಿ ಮನೆಗೆ ಬಂದಿರ್ತಾನೆ. ಮನೆಗೆ ಬಂದು ಸ್ನಾನಕ್ಕೆ ಅಂತ ಹೋಗ್ತಾನೆ. ಹೋಗಕ್ ಮುಂಚೆ ಅವ್ರ ಹೆಂಡತಿ ಕಡೆ ನೋಡಿರ್ತಾನೆ, ಹೆಂಡತಿನ ಅವನ ಕಡೆ ನೋಡಿರ್ತಾನೆ. ಆನಂದ್ ಕುಮಾರ್ ಯಾದವ್ ಸ್ನಾನಕ್ಕೆ ಅಂತ ಹೋದವನು ಒಂದು 5 ನಿಮಿಷ ಬಿಟ್ಟು ಈಚೆ ಬರ್ತಾರೆ. ಈಚೆ ಬಂದು ತಾನೆ ಹೆಂಡತಿ ಕಡೆ ನೋಡ್ತಾನೆ, ಹೆಂಡತಿನ ಅವನ ಕಡೆ ನೋಡ್ತಾನೆ. ಹೆಂಡತಿ ಫುಲ್ ಶಾಕ್ ಆಗ್ತಾಳೆ, ಯಾಕಂದ್ರೆ ಆನಂದ್ ಕುಮಾರ್ ಯಾದವ್ ಫೇಸು ಕಂಪ್ಲೀಟ್ ರೆಡ್ ಆಗಿ ಹೋಗ್ಬಿಟ್ಟಿರುತ್ತೆ. ತಕ್ಷಣ ಏನ್ ಮಾಡ್ತಾನೆ, ಈಚೆ ಓಡೋಗ್ತಾನೆ. ಈಚೆ ಓಡೋಗಿ ಅಲ್ಲೇ ಕೊಲಾಪ್ಸ್ ಆಗ್ತಾನೆ, ಅಂದ್ರೆ ಅವ್ರ ಮನೆ ಮುಂದೆನೆ ಬಿದೋಗ್ತಾನೆ. ಸೊ ತನ್ನ ಹೆಂಡತಿ ಹಿಂದೆನೆ ಓಡ್ ಬಂದು ನೋಡೋಷ್ಟೊತ್ತಿಗೆ ಆನಂದ್ ಕುಮಾರ್ ಯಾದವ್ ಬಿದೋಗಿರ್ತಾನೆ, ಅನ್ಕಾನ್ಶಿಯಸ್ ಸ್ಟೇಟ್ ಅಲ್ಲಿ ಇರ್ತಾನೆ. ಸೊ ತಕ್ಷಣ ಅವ್ರ ಹೆಂಡತಿ ಪ್ಯಾನಿಕ್ ಆಗಿ ಅಲ್ಲೇ ಅಕ್ಕಪಕ್ಕದಲ್ಲಿರೋ ಫ್ರೆಂಡ್ಸ್, ರಿಲೇಟಿವ್ಸ್, ಫ್ಯಾಮಿಲಿ ಸಪೋರ್ಟ್ ತಗೊಂಡು ಅಂಬಿಕಾಪುರ ಮೆಡಿಕಲ್ ಕಾಲೇಜ್ ಆಫ್ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಸೇರಿರೋ ಡಾಕ್ಟರ್ಸ್ ಎಕ್ಸಾಮಿನ್ ಮಾಡಿ ಹೇಳ್ತಾರೆ ದಟ್ ಆನಂದ್ ಕುಮಾರ್ ಯಾದವ್ ಇಸ್ ನೋ ಮೋರ್ ಅಂತ, ಹಿ ವಾಸ್ ಬ್ರಾಡ್ ಡೆಡ್ ಅಂತ. ಸೊ ಅಲ್ಲಿರೋ ತನ್ನ ಹೆಂಡತಿಗಾಗಲಿ ಫ್ಯಾಮಿಲೀಸ್ ರಿಲೇಟಿವ್ಸ್ಗಾಗಲಿ ಸಡನ್ ಶಾಕ್ ಆಗುತ್ತೆ. ಯಾಕಂದ್ರೆ ಒಬ್ಬ ಪರ್ಸನ್ ಸುಮ್ಮನೆ ಕೆಲಸ ಮುಗಿಸಿ ಬಂದು ಸ್ನಾನಕ್ಕೆ ಹೋದವನು ಹೆಂಗ್ ತೀರೋಗ್ತಾನೆ ಅಂತ. ಬಟ್ ಡಾಕ್ಟರ್ಸು ಹೇಳ್ತಾರೆ ಅದೇ ತರನೇ. ಡಾಕ್ಟರ್ಸ್ ಏನ್ ಹೇಳ್ತಾರೆ ಅಂದ್ರೆ, there was no sign of any sudden death ಆಗೋ ಸಿಂಪ್ಟಮ್ಸ್ ಏನೂ ಇರಲಿಲ್ಲ. there is no sign of cardiac arrest, there is no sign of heart attack, nothing. ಸಡನ್ ಡೆತ್ ಆಗೋವಂಥ ರೀಸನ್ಸ್ ಏನೂ ಇರಲ್ಲ. ಆದ್ರೂ ಹೆಂಗೆ ಆನಂದ್ ಕುಮಾರ್ ಯಾದವ್ ತೀರೋದ ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡಲೇಬೇಕಾಗತ್ತೆ. ಸೊ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಪ್ರೊಸೀಜರ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಪೋಸ್ಟ್ ಮಾರ್ಟಮ್ ಸ್ಟಾರ್ಟ್ ಮಾಡಿದಾಗ ಅವ್ನು ಎದೆ ಭಾಗ ಕೊಯ್ತಾರೆ. ಅವಾಗ ಹಾರ್ಟು, ಅವ್ನ ಲಂಗ್ಸು ಏನೇನಿದೆ ಏನು ಪ್ರಾಬ್ಲಮ್ ತೋರಿಸಲ್ಲ. ಸೇಮ್ ಟೈಮ್ ಅವ್ನು ಹೊಟ್ಟೆ ಭಾಗ ಕೊಯ್ದಾಗ ಅಲ್ಲೂ ಅಷ್ಟೇ ಎಲ್ಲ ಆರ್ಗನ್ಸ್ ಇಂಟ್ಯಾಕ್ಟ್ ಆಗಿರುತ್ತೆ. ಅವ್ನ ಡೆತ್ಗೆ ರೀಸನ್ ಅಲ್ಲಿ ಏನೂ ಇರಲ್ಲ. ಸ್ವಲ್ಪ ಮೇಲ್ಗಡೆ ಅವ್ನ ಥ್ರೋಟ್ ಹತ್ರ ಇನ್ಸಿಷನ್ ಮಾಡಿದಾಗ ಡಾಕ್ಟರ್ಸೇ ಶಾಕ್ ಆಗೋಗ್ತಾರೆ. ಯಾಕಂದ್ರೆ ಅವ್ರು ನೋಡಿದ್ದಲ್ಲಿ ಸೀನು ಯಾವ ಮೆಡಿಕಲ್ ರೆಕಾರ್ಡ್ಸ್ ಅಲ್ಲಿ ಇದುವರೆಗೂ ರೆಕಾರ್ಡೇ ಆಗಿರಲ್ಲ. ಯಾಕಂದ್ರೆ ಅಲ್ಲಿ ಒಂದು ಕೋಳಿ ಮರಿ, ಬದುಕಿರುವ ಕೋಳಿ ಮರಿ ಇರುತ್ತೆ. ಸೊ ಸರ್ಟನ್ ರೆಕಾರ್ಡ್ಸ್ ಏನಾಗುತ್ತೆ ಹೇಳುತ್ತಂದ್ರೆ ಆ ಕೋಳಿ ಮರಿ ಸತ್ತೋಗಿತ್ತು ಅಂತ. ಸರ್ಟನ್ ರೆಕಾರ್ಡ್ಸ್ ಏನ್ ಹೇಳುತ್ತಂದ್ರೆ ಕೋಳಿ ಮರಿ ಬದುಕೇ ಇತ್ತು ಅಂತ. ಬಟ್ ಮೇನ್ ರೀಸನ್ ಏನಂದ್ರೆ, ಅವನು ಕೋಳಿ ಮರಿ ನುಂಗದ್ನ ಇಲ್ಲ ಯಾರಾದ್ರೂ ನುಂಗ್ಸಿದ್ರ. ಬಟ್ ಇದಕ್ಕೆ ಮೂಲ ಕಾರಣಗಳು ಏನು, ಅವನು ಏನಕ್ಕೆ ಕೋಳಿ ಮರಿ ನುಂಗ ಅಂತ ಮೂಲ ಕಾರಣ ಹುಡ್ಕೊಂಡು ಹೋದ್ಮೇಲೆ, ಸೊ ಆನಂದ್ ಕುಮಾರ್ ಯಾದವ್ ಅವ್ನ ಡಿಪ್ರೆಷನ್ಸ್ ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದ. ಅವನಿಗೆ ಏನೇ ರೀಸನ್ ಆಗಲಿ, ಯಾವುದೇ ಕಾರಣಕ್ಕಾಗಲಿ ಅವ್ನ ಮಕ್ಕಳಾಗ್ಬೇಕನ್ನೋದು ತುಂಬಾ ಒತ್ತಡ ಬರುತ್ತೆ. ಸೊ ಅದರಿಂದ ಏನ್ ಮಾಡ್ತಾನೆ, ಒಂದು ತಾಂತ್ರಿಕ್ ಅಂದ್ರೆ ಮಾಟ ಮಂತ್ರ, ಈ ಬ್ಲಾಕ್ ಮ್ಯಾಜಿಕ್ ಕಡೆ ತಿರುಗ್ತಾನೆ. ಅಲ್ಲಿರುವ ಒಬ್ಬ ತಾಂತ್ರಿಕ್ ವ್ಯಕ್ತಿ ಅವ್ನಿಗೆ ಏನ್ ಹೇಳಿರ್ತಾನೆ ಅಂದ್ರೆ, ನೀನು ಒಂದು ಕೋಳಿ ಮರಿನ ನುಂಗಿದ್ರೆ ನಿನಗೆ ಮಕ್ಕಳಾಗತ್ತೆ ಅನ್ನೋ ಮೂಢನಂಬಿಕೆನ ಹೇಳಿರ್ತಾನೆ. ಇದನ್ನ ನಂಬಿದ ಆನಂದ್ ಕುಮಾರ್ ಯಾದವ್ ಸಂಜೆ ಬರ್ತಾನೆ, ತನ್ನ ಹೆಂಡತಿ ಕಡೆ ನೋಡ್ತಾನೆ, ಸ್ನಾನ ಮಾಡ್ತೀನಿ ಅನ್ನೋ ಹೇಳೋ ನೆಪದಲ್ಲಿ ಹೋಗಿ ಒಂದು ಕೋಳಿ ಮರಿನ ನುಂಗಿರ್ತಾನೆ. ಯಾವಾಗ ಇವನ್ ಕೋಳಿ ಮರಿನ ನುಂಗ್ತಾನೋ ಇವನ ಶ್ವಾಸ ಮಾರ್ಗ ಕಂಪ್ಲೀಟ್ ಆಗಿ ಬ್ಲಾಕ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಅವ್ನಿಗೆ ಉಸಿರಾಡಕ್ ಆಗಲ್ಲ, ಈಚೆ ಬರ್ತಾನೆ, ಹೇಳ್ಕೊಳಕ್ ಆಗಲ್ಲ, ಹೊರಗಡೆ ಹೋಗಿ ಕೊಲಾಪ್ಸ್ ಆಗ್ತಾನೆ. ಇದು ಯಾವುದೋ ಸಿನಿಮಾ ದೃಶ್ಯ ಅಲ್ಲ, ಇದು ನಿಜ ಜೀವನ. ಒಂದು ಅಂಧ ನಂಬಿಕೆ, ಒಂದು ಅಪಾಯಕಾರಿ ಕೃತ್ಯ, ಒಂದು ಜೀವನನೇ ಕಳೆದೋಯ್ತು. ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ವಿಡಿಯೋವರೆಗೂ ಇದು ಪ್ರವೀಣ್ ಫ್ರಮ್ ಪ್ರವೀಣ್ ಇನ್ಸ್ಟಿಂಕ್ಟ್ಸ್.